ನಮಸ್ತೆ ಸ್ನೇಹಿತರೆ, ಡಾಕ್ಯುಮೆಂಟರಿ ಸ್ಟೈಲ್ ಎಡಿಟಿಂಗ್ ಸೀರೀಸ್ನ 3ನೇ ವಿಡಿಯೋಗೆ ಸ್ವಾಗತ. ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ನಾವು ಈ ಥರದೊಂದು 3D ಪ್ಯಾರಲಾಕ್ಸ್ ಅನಿಮೇಷನ್ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಕಾನ್ಸೆಪ್ಟ್ ಬೇಸಿಕಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಡಿಫ್ರೆಂಟ್ PNGsನ ನೀವು ಯೂಸ್ ಮಾಡಿಕೊಂಡು ಒಂದು ಸೀನ್ನ ಸೆಟಪ್ ಮಾಡ್ತೀರಾ. ಅದನ್ನ ಅಗೇನ್ 3D ಲೇಯರ್ಸ್ ಅಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಅನಿಮೇಷನ್ ಮಾಡಿ ತಗೊಂಡ್ಬರುವಾಗ ನೋಡಕ್ ಚೆನ್ನಾಗಿರುತ್ತೆ. ಇದು ಯೂಶಲಿ ನೀವು ಮೋಷನ್ ಪೋಸ್ಟರ್ ಅಥವಾ ಲಿರಿಕಲ್ ವಿಡಿಯೋಸ್ ಎಲ್ಲ ಇದು ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. ಅದನ್ನ ಅವರು ಇವಾಗ ಡಾಕ್ಯುಮೆಂಟರಿ ಸ್ಟೈಲ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಸೊ ಇದಿಷ್ಟೇ ಸಿಂಪಲ್ ಟೆಕ್ನಿಕ್. ಇದು ತುಂಬಾ ಎನ್ಹಾನ್ಸ್ ಮಾಡುತ್ತೆ ನಿಮ್ಮ ವಿಡಿಯೋ ಎಲ್ಲ ನೋಡೋಕ್ಕೆ ಲುಕ್ಕು. ಸೊ 3D ಪ್ಯಾರಲಾಕ್ಸ್ ಎಫೆಕ್ಟು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಸೇಮ್ ಪ್ರೊಸೀಜರು. ಫಸ್ಟು ಅಬ್ಸರ್ವೇಷನ್ ಮಾಡೋಣ ಯಾವ ರೀತಿ ಮಾಡಿರೋದು ಈ ವಿಡಿಯೋ ಅಂತ ಹೇಳ್ಬಿಟ್ಟು ಆಮೇಲೆ ಅನಿಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ನೋಡಿದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಥರದ ವಿಡಿಯೋಸ್ ಎಲ್ಲ ಏನಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಬ್ಯಾಕ್ ಗ್ರೌಂಡ್ ಯಾವ್ದಾದ್ರು ತಗೋತಾರೆ. ಸೊ ಪ್ಲೇನ್ ಆಗಿ ಇರ್ಬೋದು, ಇಲ್ಲಾಂದರೆ ನೀವು ಒಂಥರ ಎಲಿಗೆಂಟಾಗೆ ಸ್ವಲ್ಪ ಕಾರ್ಪೊರೇಟ್ ಫೀಲ್ ಥರದ್ದು ಏನಾದರೂ ಟಾಪಿಕ್ಸ್ ಇದ್ದರೆ ಸಿಂಪಲ್ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ಸ್ನ ಯೂಸ್ ಮಾಡಿ ಒಂದು ಸಿಂಗಲ್ ಕಲರ್ದೆ ಡಿಫ್ರೆಂಟ್ ಶೇಡ್ಸ್ ಇರೋ ಥರದ್ದು. ಇಲ್ಲಾಂದರೆ ಒಂದು ಪ್ಲೇನ್ ಸಾಲಿಡ್ ಕಲರ್ ಯೂಸ್ ಮಾಡಿದ್ರು ಪರವಾಗಿಲ್ಲ, ನಡೆಯುತ್ತೆ. ಅದ್ರ ಮೇಲೆ ಯಾವ್ದಾರು ಒಂದು ವೀಡಿಯೋ ಓವರ್ಲೆ ಆ ಥರ ಏನಾದರೂ ಒಂದು ಹಾಕಿ. ಇಲ್ಲಿ ನಾನು ಎಲ್ಲ ಲೈಕ್ DJ ಲುಕ್ ಥರ ಕೊಡ್ಬೇಕಂತ ಹೇಳ್ಬಿಟ್ಟು ನಾನೊಂದು ಇದೊಂದು 3D ಸ್ಕ್ರೀನ್ ಥರದ್ದು ಒಂದು ಓವರ್ಲೆ ತೊಗೊಂಡಿದ್ದೀನಿ. ಹಾಗೆಯೇ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಿಂಪಲ್ ಕಲರ್ ಗ್ರೇಡಿಯಂಟ ಹಾಕಿ ಮಾಡಿರೋದು. ಸೇಮ್ ಇವಾಗ ಅಬ್ಸರ್ವೇಷನ್ ಮಾಡೋಣ ಏನೇನು ಆಗ್ತಿದೆ ಆ್ಯನಿಮೇಷನಲ್ಲಿ. ನೆಕ್ಸ್ಟು ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಸೊ ಫಸ್ಟು ನೋಡಿದ್ರೆ ಒಂದು ಬ್ಯಾಕ್ಗ್ರೌಂಡ್ ಇದೆ. ಸೊ ಈ ಬ್ಯಾಕ್ಗ್ರೌಂಡ್ ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಟೆಕ್ಸ್ಟ್ ಬರ್ತಾ ಇದೆ. ಫೈನ್, ಇದು ಟೆಕ್ಸ್ಟ್ ಅನಿಮೇಷನ್ಸ್ ಎಲ್ಲ ನೀವು ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದು. ಸೊ ಇದು ಬೇಸಿಕಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗ್ರೂಪ್ ಆಫ್ ಪೀಪಲ್ ಒಂದು PNG ಇದೆ ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಇನ್ನೊಬ್ರದ್ದು PNG ಇದೆ. ಸೊ ಇದನ್ನು ಸಿಂಪಲಾಗಿ ಕೆಳಗಿಂದ ಮೇಲೆ ಬರ್ತಾ ಇದೆ ಒಂದು PNG ಪೊಸಿಷನ್ ಅನಿಮೇಷನು. ಅದಾದಮೇಲೆ ಇವರು ಕೆಳಗಿಂದ ಮೇಲೆ ಬರ್ತಾ ಇದ್ದಾರೆ. ಸೊ ಎಲ್ಲ ಸಿಂಪಲ್ ಅನಿಮೇಷನ್ಸು, ಬಟ್ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಸೊ ಹಾಗೇನು ಇದಕ್ಕೆಲ್ಲ ನೀವು ಕ್ಲೀನಾಗೆ ಸೌಂಡ್ ಎಫೆಕ್ಟ್ಸು ಅದೆಲ್ಲ ಹಾಕಿದ್ರೆ ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬರೀ ಅನಿಮೇಷನ್ಸ್ನ ಅಷ್ಟೇ ಹಾಕಿರೋದು. ಆ್ಯಂಡ್ ಇದು ಸಿನ್ಸ್ ಪಾರ್ಟಿ ಫೀಲಲ್ಲಿ ಇರೋದ್ರಿಂದ ಇದ್ರ ಮೇಲೆ ಒಂದು ಓವರ್ಲೇ ಕೂಡ ಇದೆ. ಹೇಗೆ ಗೊತ್ತಾಗುತ್ತೆ ಓವರ್ಲೇ ಇದೆಯಾ ಇಲ್ವಾ ಅಂತ ಹೇಳಿದರೆ, ಹಾಗೇನು ಅಬ್ಸರ್ವ್ ಮಾಡಬೇಕು ನೀವು. ಸೊ ಅಲ್ಲಿ ಪ್ಲೇ ಮಾಡಿದಾಗ ಇಲ್ಲಿ ಒಂದೊಂದು ಕಡೆ ಶೈನಿಂಗ್ ಈ ಥರದೆಲ್ಲ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಬೇಸಿಕಲಿ ಲೈಟ್ ಲೀಕ್ಸ್ನ ಯೂಸ್ ಮಾಡಿರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಓವರಾಲ್ ಆಗಿ ನೋಡಿದಾಗ ಆ್ಯನಿಮೇಷನ್ ಬ್ರೇಕ್ ಡೌನಲ್ಲಿ ಏನೇನು ನಡೀತಿದೆ, ಬ್ಯಾಕ್ಗ್ರೌಂಡ್ ಒಂದು ಆ್ಯನಿಮೇಟ್ ಆಗ್ತಿರೋ ಒಂದು ಬ್ಯಾಕ್ಗ್ರೌಂಡ್ ಇದೆ. ಸೊ ಇಲ್ಲಿ ನೋಡ್ಬೋದು ಕಲರ್ಸು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇದೆ. ಅದಾದಮೇಲೆ ಮೇಲ್ಗಡೆ ಕೂಡ ಒಂದು ಓವರ್ಲೇ ಈ ಥರದ್ದೆಲ್ಲ ಹಾಕಿದ್ದಾರೆ. ಜೊತೆಗೆ PNGsನ ಆ್ಯನಿಮೇಷನ್ ಮಾಡ್ತಿದ್ದಾರೆ ಅಷ್ಟೇ. ಸೊ ಫುಲ್ ಬೇಸಿಕ್ ಲೆವೆಲ್ ಕಾನ್ಸೆಪ್ಟ್ ಇರೋದು ಇದರಲ್ಲೆಲ್ಲ. ಸೊ ಇದನ್ನು ಯಾವ ರೀತಿ ಆ್ಯನಿಮೇಷನ್ ಮಾಡೋದಂತ ನೋಡೋಣ ಬನ್ನಿ. ಸೊ ಹಾಗೇನು ಇಲ್ಲಿ ಆ್ಯನಿಮೇಷನ್ ಕ್ರಿಯೇಟ್ ಮಾಡೋಕ್ಕೆ ಸಪ್ರೇಟ್ ಕಾಂಪೋಸಿಷನ್ನ ಕ್ರಿಯೇಟ್ ಮಾಡ್ತಿದ್ವಿ ಹೊಸದಾಗೆ. ಸೊ ಇಲ್ಲಿ ರೀಕ್ರಿಯೇಟ್ ಆ್ಯನಿಮೇಷನಲ್ಲಿ ಸೇಮ್ ಕಾಂಪ್ಸಲ್ಲಿ ಮೇಯ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲಲ್ಲಿ ಥರ್ಡ್ ಆಪ್ಷನ್ ಕ್ರಿಯೇಟ್ ನ್ಯೂ ಕಾಂಪೋಸಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ 3D ಪ್ಯಾರಲಾಕ್ಸ್ ಅಂತ ಆಲ್ರೆಡಿ ಹೆಸರು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಬಂದು ನಾನು 3D ಪ್ಯಾರಲಾಕ್ಸ್ ಅನಿಮೇಷನ್ ಟ್ಯೂಟೋರಿಯಲ್ ಅಂತ ಹೆಸರು ಕೊಡ್ತಿದ್ದೀನಿ. ಸೇಮ್ 1920 1080 30 ಫ್ರೇಮ್ಸ್ 10 ಸೆಕೆಂಡ್ ಡ್ಯೂರೇಷನ್ ತೊಗೋತಾ ಇದ್ದೀನಿ. ಓಕೆ ಅಂದ್ಕೊಡಿ. ಸೊ ಫಸ್ಟು ನಾವು ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ನಾನು ಸಿಂಪಲ್ ಒಂದು ಸಾಲಿಡ್ ಲೇಯರ್ ತೊಗೋತಾ ಇದ್ದೀನಿ. ಲೇಯರ್ ನ್ಯೂ ಸಾಲಿಡ್ BG ಬ್ಯಾಕ್ಗ್ರೌಂಡ್. ಓಕೆ ಅಂದ್ಕೊಡಿ. ಇದಕ್ಕೆ ನಾನು ಇಲ್ಲೊಂದು ರ್ಯಾಂಪ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ರ್ಯಾಂಪ್ ಎಫೆಕ್ಟ್ ಆ್ಯಂಡ್ ಪ್ರೀಸೆಟ್ಸಲ್ಲಿ ರ್ಯಾಂಪ್ ಅಂತ ಸರ್ಚ್ ಮಾಡಿದರೆ ಜನ್ರೇಟ್ ಕ್ಯಾಟಗರಿನಲ್ಲಿ ಗ್ರೇಡಿಯಂಟ್ ರ್ಯಾಂಪ್ ಅಂತಿರುತ್ತೆ. ಲೇಯರ್ ಸೆಲೆಕ್ಟ್ ಮಾಡಿ ಎಫೆಕ್ಟ್ನ ಡಬಲ್ ಕ್ಲಿಕ್ ಮಾಡಿ ರ್ಯಾಂಪ್ ಅಪ್ಲೈ ಆಗುತ್ತೆ. ಸೊ ನಿಮಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಕಂಟ್ರೋಲಲ್ಲಿ ಬಂದಾಗ ನಮಗೆ ಸ್ಟಾರ್ಟ್ ಕಲರ್ ಎಂಡ್ ಕಲರ್ ಅಂತಿದೆ. ಸೊ ಇದು ಸ್ಟಾರ್ಟ್ ಕಲರ್ ಬಂದು ಮೇಲ್ಗಡೆ ಇರೋದು, ಎಂಡ್ ಕಲರ್ ಬಂದು ಕೆಳಗಡೆ ಇರೋ ಕಲರು. ಅಗೇನ್ ಇದು ನಾವು ಸ್ವ್ಯಾಪ್ ಮಾಡ್ಬೋದು. ಸೊ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ ಯಾವ ಕಲರ್ ಎಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು 2 ಕಲರ್ ಸೆಲೆಕ್ಟ್ ಮಾಡಿ ಅಷ್ಟೇ. ಎಂಡ್ ಕಲರ್ ಚೂಸ್ ಮಾಡುವಾಗ ಒಂದು ಡಾರ್ಕರ್ ಶೇಡ್ ಇಟ್ಕೊಳ್ಳಿ, ಇನ್ನೊಂದು ಲೈಟರ್ ಶೇಡ್ ತೊಗೊಳ್ಳಿ, ಆವಾಗ ಈಸಿ ಆಗ್ಬೋದು. ಅಗೇನ್ ಇದು ನನ್ನ ಪರ್ಸನಲ್ ಪ್ರಿಫರೆನ್ಸ್ ಅಷ್ಟೇ, ನೀವು ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೋಬೋದು ಕಲರ್ಸ್ನ. ಸೊ ಯೂಶಲಿ ಪಾರ್ಟಿ ಕಲರ್ಸ್ ಬಂದುಬಿಟ್ಟು ಪರ್ಪಲ್ಲು, ಬ್ಲೂ ಅಂದರೆ ಸ್ವಲ್ಪ ಡಾರ್ಕ್ ಟೋನ್ಸಲ್ಲಿರೋ ಥರ ಬ್ಲೂ, ಆ ಥರದ ಶೇಡ್ಸ್ ತೊಗೋತಾರೆ. ಇನ್ನೊಂದು ಸಿಂಪಲ್ ಗ್ರೇಡಿಯಂಟ್ ಟೆಕ್ನಿಕ್ ಏನಂತ ಹೇಳಿದ್ರೆ ನಾನು ಕಲ್ತಿರೋದು ಲೀನಿಯರ್ ಗ್ರೇಡಿಯಂಟ್. ಫೈನ್, ಇವಾಗ ಇದು ಸ್ವ್ಯಾಪ್ ಮಾಡಿದ್ರೆ ನಮಗೆ ಉಲ್ಟಾಗುತ್ತೆ. ಇದು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು, ಬಟ್ ಇದ್ರ ಬದಲು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಯಾವ್ದು ಅಂತ ಹೇಳಿದ್ರೆ ಲೀನಿಯರ್ ಬದಲು ರೇಡಿಯಲ್ ಯೂಸ್ ಮಾಡಿ. ರೇಡಿಯಲ್ ಯೂಸ್ ಮಾಡಿದಾಗ ನಮ್ಗೆ ಈ ಥರ ಸ್ವಲ್ಪ ವಿನಿಯೇಟ್ ಫೀಲ್ ಥರ ಬರುತ್ತೆ. ವಿನಿಯೇಟ್ ಅಂದರೆ ಕಾರ್ನರ್ಸ್ ಡಾರ್ಕ್ ಆಗಿರುತ್ತೆ, ಸೆಂಟ್ರಲ್ ಹೈಲೈಟ್ ಥರ ಇರುತ್ತೆ. ಸೊ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಡಾರ್ಕರ್ ಶೇಡ್ಸ್ನ ತೊಗೋತೀನಿ. ಇವಾಗ ನೋಡಿ ಚೆನ್ನಾಗಿದೆ. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಡಾರ್ಕ್ ಸಡನ್ನಾಗಿ ಡಾರ್ಕ್ ಆಗ್ತಿದೆ.
ಅದಕ್ಕೆ ನಾನೇನು ಮಾಡ್ತೀನಿ, ಈ ಬಾಟಮ್ ಚುಕ್ಕೆ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಆಚೆ ತೊಗೊಂಬರ್ತೀನಿ. ಸೊ ಗ್ರೇಡಿಯಂಟ್ನ ನಮಗೆ ಹೇಗೆ ಬೇಕು ಆ ರೀತಿ ಕಸ್ಟಮೈಸ್ ಥರ ಮಾಡ್ತಿರೋದು. ಇದು 100% ಮಾಡ್ಕೊಳ್ಳೋಣ. ಇದು ನಿಮ್ಮ ಬೈ ಚಾನ್ಸ್ ತುಂಬ ಡಾರ್ಕ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ಬಂದು ಸ್ವಲ್ಪ ಲೈಟರ್ ಶೇಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈನ್. ಹಾಗೆ ನಿಮ್ಗೆ ಬೇಕಂದರೆ ಬ್ಯಾಕ್ಗ್ರೌಂಡು ಪಾರ್ಟಿ ಓವರ್ಲೆಸ್ ಬ್ಯಾಕ್ಗ್ರೌಂಡು ಆ ಥರ ಏನಾದರೂ ಸರ್ಚ್ ಮಾಡಿದರೆ ನಿಮ್ಗೆ ವೀಡಿಯೋನೇ ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಇದು ಸ್ವಲ್ಪ ಟೆಕ್ನೋ ಫೀಲ್ ಬರಬೇಕಂತ ಹೇಳಿಬಿಟ್ಟು ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಒಂದು ಓವರ್ಲೇನ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿರೋದಿದೆ ಇಲ್ಲಿ. ಹಾಗೆ ನೀವು ನೋಡಿ ಇದು ಫಿಲ್ಮ್ ಓವರ್ಲೇ ಬರುತ್ತೆ. ಯಾವುದಾದ್ರು ಒಂದು ಹಳೆ ಕಾಲದ ಸೀನ್ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದರೆ ಈ ಫಿಲ್ಮ್ ಓವರ್ಲೇ ಕೂಡ ಯೂಸ್ ಮಾಡ್ಬೋದು. ಬೇಸಿಕಲಿ ಬ್ಲೆಂಡ್ ಮೋಡ್ ಚೇಂಜ್ ಮಾಡಬೇಕಷ್ಟೇ. ಓವರ್ಲೇ ಕೊಡಿ, ಪ್ಲೇ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಸೊ ಫಾರ್ ದ ಟೈಮ್ ಬಿಂಗ್ ಇದನ್ನು ಯೂಸ್ ಮಾಡ್ತೀನಿ. ಇನ್ನೊಂದು ಬಂದು VHS ಎಫೆಕ್ಟ್ ಇದೆ. ಇದು ಹಳೆ ಕಾಲದ VHS ಎಲ್ಲ ಇತ್ತಲ್ಲ ಆ ಥರದ್ದು. ಸೊ ಓವರ್ಲೇ ಅಥವಾ ಮಲ್ಟಿಪ್ಲೈ ಸ್ಕ್ರೀನ್, ಯೂಶಲಿ ಸ್ಕ್ರೀನ್ ವರ್ಕ್ ಆಗುತ್ತೆ ಈ ಥರದಕ್ಕೆ. ಸೊ ನೋಡಿ ಈ ರೀತಿ. ಸೊ ಮೇ ಬಿ TV ಇರೋ ಥರ ಫೀಲ್ ಇದೆ ಇದು. ಇನ್ನೊಂದು ಫಿಲ್ಮ್ ಗ್ರೇನ್ ಅಂತ ಹೇಳ್ತಾರೆ. ಸೊ ಇದು ನಾಯ್ಸ್ ಕೊಡುತ್ತೆ ನಿಮಗೆ ಈ ಥರ. ಸೊ ಪ್ಲೇ ಮಾಡಿದರೆ ನೋಡಿ, ಇದು ಆಲ್ರೆಡಿ ತುಂಬ ಓವರ್ಲೆಸ್ ಆಗ್ತಾಯಿದ್ದೀವಿ ನಾವು. ಇದು ಸ್ಕ್ರೀನ್ ಅಂತ ಕೊಡಿ. ಇದು ನೋಡಿ ಫುಲ್ ಹಳೆಯ ಕಾಲದ ರೆಟ್ರೋ ಫೀಲ್ ಥರ. ಕರೇಜ್ ದ ಕೌಡ್ಲಿ ಡಾಗ್ ಎಲ್ಲ ಬರ್ತಿತ್ತು ನೋಡಿ, ಕಾರ್ಟೂನ್ ಆ ಥರ. ಆ್ಯಂಡ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವೀಡಿಯೋದು ಎಫೆಕ್ಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಒಪಾಸಿಟಿ ಓಪನ್ ಮಾಡಿಬಿಟ್ಟು ಕಮ್ಮಿ ಮಾಡ್ಕೊಳ್ಳಿ ಅಷ್ಟೆ. ಎಷ್ಟು ಬೇಕೋ ಅಷ್ಟು ಮಾತ್ರ. ಫೈನ್. ನೆಕ್ಸ್ಟು ನಿಮಗೆ ಯಾವ್ದು ಬೇಕು PNGಸು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅಗೇನ್ PNGಗೆ ಸಿಂಪಲ್ಲು ಸಾಕಷ್ಟು ವೆಬ್ಸೈಟ್ಸ್ ಇದೆ ನಿಮಗೆ. PNG ವಿಂಗ್ ಅಂತ ಒಂದಿದೆ, ಇಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಕ್ರೌಡ್ ಸರ್ಚ್ ಮಾಡಿದ್ರೆ ನೋಡಿ ಇಲ್ಲಿ ಸಿಗುತ್ತೆ ನಿಮಗೆ, ಎಷ್ಟು ಬೇಕೋ ಕ್ರೌಡ್ಸು ಅದೆಲ್ಲ ಸಿಗುತ್ತೆ. ಸೊ ಇದರಲ್ಲಿ ಯಾವ್ದು ಬೇಕೋ ನೀವು ತೊಗೋಬೋದು. ಇಲ್ಲ ನಿಮಗೆ ಬೇರೆ ಥೀಮಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಇವಾಗ ಓಲ್ಡ್ ನ್ಯೂಸ್, ಇಲ್ಲಾಂದರೆ ನ್ಯೂಸ್ ರಿಪೋರ್ಟರ್ ಅಂತ ಅಂದ್ಕೊಳ್ಳಿ. ನ್ಯೂಸ್ ಬದಲು ಮೇ ಬಿ ಇವಾಗ ಯಾವುದೋ ಒಂದು ಹಳೆ ಕಾಲದ ಬೈಕ್ ಬಗ್ಗೆ ನೀವು ಮಾತಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೇನೋ ಒಂದು ಅಪ್ರಿಷಿಯೇಷನ್ ಮಾಡಿರ್ತಾರೆ. ಸೊ ಇದು ಕಾನ್ಸೆಪ್ಟ್ ಇರೋದು ಅಂತ ಅಂದ್ಕೊಳ್ಳೋಣ. ಸೊ ಮೇ ಬಿ ಇವಾಗ ಇದೇ ತೊಗೊಳ್ಳೋಣ ಅಂದ್ಕೊಳ್ಳಿ. ಸೊ ನಿಮಗೆ 3D ಕಾರ್ಟೂನ್ ಸ್ಟೈಲಲ್ಲಿ ಇಷ್ಟ ಅಲ್ಲ ಅಂದರೆ ನೋಡಿ ಇದೆ ಬಜಾಜ್ ಚೇತಕ್ ಇದೆ, ಚೇತಕ್ ತೊಗೊಳ್ಳೋಣ. ವೆಸ್ಪಾ ಅಂತಿದೆ, ನಾವು ಇದನ್ನು ಚೇತಕ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಬಟ್ ಇದರಲ್ಲಿ ಏನಂದರೆ ಈ ಶ್ಯಾಡೋಸ್ ಬಂದಿದೆ, ಈ ಶ್ಯಾಡೋಸ್ ಬೇಡ ನನಗೆ. ಸೊ ಓಕೆ ಫೈನ್, ಅದೂ ಒಂದು ಲರ್ನಿಂಗ್ ಆಗುತ್ತೆ ನಿಮಗೆ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತೆಲ್ಲ ಹೇಳ್ಬಿಟ್ಟು. ಇದು ತೊಗೋಬೋದು, ಬಟ್ ಇದು ಫುಲ್ಲು ತುಕ್ಕಿಡಿದ್ಬಿಟ್ಟಿದೆ. ಇದೂ ಸ್ವಲ್ಪ ಪರವಾಗಿಲ್ಲ, ಬಟ್ ಓಕೆ ಇದನ್ನೇ ಯೂಸ್ ಮಾಡೋಣ. ಡೌನ್ಲೋಡ್ ಮಾಡಿ. ಸೊ PNG ವಿಂಗಲ್ಲಿ ಫಸ್ಟ್ ಟೈಮ್ ಡೌನ್ಲೋಡ್ ಮಾಡುವಾಗ ಕ್ಲಿಕ್ ಆಲ್ಫಾಬೆಟ್ಸ್ ಅಂತ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ಫಾಬೆಟ್ಸ್ ಕೊಟ್ಟಿರ್ತಾರೆ, ಅದನ್ನು ಕ್ಲಿಕ್ ಮಾಡಬೇಕು ನೀವು. ಇದಾದಮೇಲೆ ಡೌನ್ಲೋಡ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಬೇರೆ ಯಾವುದಾದ್ರೂ ಡೌನ್ಲೋಡು ಅದು ಇದು ಅಂತ ಕೇಳಿದಾಗ ಸೆಲೆಕ್ಟ್ ಮಾಡಬೇಡಿ. ಬಟ್ ನೆಕ್ಸ್ಟ್ ಟೈಮಿಂದ ಅಂದರೆ ಅದೇ ದಿನ ನೆಕ್ಸ್ಟ್ ನೀವು ಬೇರೆ ಏನಾದ್ರು ಡೌನ್ಲೋಡ್ ಮಾಡುವಾಗ ನಿಮ್ಗೆ ಡೈರೆಕ್ಟಾಗಿ ಡೌನ್ಲೋಡ್ ದಿಸ್ PNG ಅಂತ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಅಗೇನ್ ಇದನ್ನು ನಮ್ಮ ಪ್ರಾಜೆಕ್ಟ್ ಫೋಲ್ಡರ್ನಲ್ಲಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇದು ಪ್ಯಾರ್ಲ್ಯಾಕ್ಸು. ಸೊ ರೀನೇಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ pngwing.com pngwing.com 1 ಈ ಥರ ಇರುತ್ತೆ. ಸೊ ಯಾವಾಗಲೂ ರೀನೇಮ್ ಮಾಡ್ಕೊಳ್ಳಿ. ಸ್ಕೂಟರ್ ವಿಂಟೇಜ್ ಕಾರ್. ಸೊ ಇದನ್ನು ನಾನು ವಿಂಟೇಜ್ ಸ್ಕೂಟರ್ ಅಂತಲೇ ಬರ್ಕೋತೀನಿ. ಇದನ್ನು ಇವಾಗ ಪ್ರಾಜೆಕ್ಟಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಅಗೇನ್ ಇಲ್ಲೂ ಅಷ್ಟೇ ಫೋಲ್ಡರ್ ಸ್ಟ್ರಕ್ಚರ್ ಹಂಗೆ ಅಪ್ಡೇಟ್ ಮಾಡ್ಕೊಳ್ತಾ ಇರಿ, ಕ್ಲೀನಾಗಿರುತ್ತೆ. ಇದು 3D ಪ್ಯಾರ್ಲ್ಯಾಕ್ಸ್. ಫೈನ್. ಅಗೇನ್ ನಾವಿಲ್ಲಿ ಬೇರೆ ಎಲಿಮೆಂಟ್ಸ್ ಯೂಸ್ ಮಾಡಿರೋದ್ರಿಂದ ಮೇ ಬಿ ನಾವು ಬ್ಯಾಕ್ಗ್ರೌಂಡ್ ಕೂಡ ಅದೇ ರೀತಿ ಚೇಂಜ್ ಮಾಡಬೇಕಾಗತ್ತೆ. ಬಟ್ ನೋಡೋಣ ಅದ್ರ ಬಗ್ಗೆ ಆಮೇಲೆ. ಫಸ್ಟ್ ಇವಾಗ ಆ್ಯನಿಮೇಷನು. ಸೊ ಸಿಂಪಲ್ ಫಸ್ಟು ಮೇ ಬಿ ಸ್ಕೂಟರ್ನ ಆ್ಯನಿಮೇಷನ್ಸ್ ಮಾಡೋಣ. ಸೊ ಸ್ಕೇಲ್ ಪ್ರೆಸ್ ಮಾಡ್ತಿದ್ದೀನಿ, ಒಳಗೆ ತರ್ತಾಯಿದ್ದೀನಿ. ಸೊ ಅಲ್ಲಿ ನೋಡ್ಬೋದು ಈ ಶ್ಯಾಡೋಸ್ ಎಲ್ಲ ಇತ್ತಲ್ವ, ಈ ರೀತಿ ಅಸಹ್ಯವಾಗಿ ಕಾಣಿಸುತ್ತೆ, ರಿಮೂವ್ ಮಾಡಬೇಕಿದು. ಬರೀ ಸ್ಕೂಟ್ರ್ ಮಾತ್ರ ಬೇಕು. ಸೊ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಇಮೇಜಲ್ಲಿ ನಿಮ್ಗೆ ಯಾವ್ದಾದ್ರು ಎಲಿಮೆಂಟ್ಸ್ ಬೇಡ ಅಂತ ಹೇಳಿದ್ರೆ ಮಾಸ್ಕ್ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ಸ್ಕೂಟರ್ನ ನಾನು ಆಲ್ರೆಡಿ ಪ್ಲೇಸ್ ಮಾಡಿದ್ದೀನಿ. ಲೇಯರ್ನ ಡಬಲ್ ಕ್ಲಿಕ್ ಮಾಡಿ, ನಮಗೆ ಸಪ್ರೇಟ್ ಲೇಯರ್ ವಿಂಡೋಲ್ ಓಪನ್ ಆಗುತ್ತೆ. ಈ ರೀತಿ ಯಾಕೆ ಮಾಡೋದು ಅಂತ ಹೇಳಿದ್ರೆ ಇಲ್ಲೂ ಕೂಡ ವರ್ಕ್ ಮಾಡ್ಬೋದು, ಬಟ್ ಮೇ ಬಿ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ನಿಮ್ಗೆ ಇಲ್ಲೇ ವರ್ಕ್ ಮಾಡೋದು ಕಷ್ಟ ಆಗುತ್ತೆ. ಆ ರೀಸನ್ಗೋಸ್ಕರ ಲೇಯರ್ ವಿಂಡೋಗೆ ತೊಗೊಂಬನ್ನಿ ಅಂತ ಹೇಳಿದರೆ. ಸೊ ಇಲ್ಲಿ ನೀವು ಟ್ರಾನ್ಸ್ಪರೆನ್ಸಿ ಆನ್ ಮಾಡ್ಕೋಬೋದು. ಇವಾಗ ಪೆನ್ ಟೂಲ್ ತೊಗೊಂಡು ಯಾವ ರೀಜನ್ ಬೇಡ ಆ ರೀಜನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಮಗೆ ಶ್ಯಾಡೋಸ್ ಫೋಕಸ್ ಮಾಡ್ತಿರೋದು. ಸೊ ಇಲ್ಲಿ ಆಚೆಗಡೆಯಿಂದ ಕ್ಲಿಕ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಪ್ರಿಸೈಸಾಗಿ ಮಾಸ್ಕ್ನ ಬರೀಬೇಕು ನೀವು. ಅಗೇನ್ 100% ಮಾಡಬೇಕಂತೇನಿಲ್ಲ, ಯಾಕಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಕೂಡ ಸ್ವಲ್ಪ ಕವರ್ ಅಪ್ ಮಾಡುತ್ತೆ. ನಮಗೇನಂದರೆ ಮೇಜರಾಗಿ ಈ ರೀಜನ್ಸ್ ಹೋಗಿಸ್ಬೇಕಷ್ಟೆ ನಮ್ಮ ಗೋಲ್ ಇರೋದು. ಸೊ ಕೆಲಸ ಎಷ್ಟು ಇರುತ್ತೆ
ಅಷ್ಟು ವರ್ಕ್ ಮಾಡಿದ್ರೆ ಸಾಕಾಗುತ್ತೆ. ಪ್ರತಿಯೊಂದು ಡೀಟೇಲ್ ಆಗೇ ಮಾಡಬೇಕು ಅನ್ನೋದು 100 ಪ್ರತಿ ಸತಿನೂ ಇಲ್ಲ. ಸೊ ಈ ಥರ ಸಿಚುಯೇಷನ್ಸಲ್ಲಿ ಹತ್ತತ್ರ ಒಂದು 5-6 ಪಾಯಿಂಟ್ಸ್ ಇಡಿ, ಆವಾಗ ಈಸಿಯಾಗೆ ಕ್ರಾಪ್ ಔಟ್ ಆಗಿಬಿಡುತ್ತೆ ಅದು. ಸೊ ಈ ವರ್ಕೆಲ್ಲ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟು ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಇಲ್ಲಿ ಬಂದಾಗ ಈ ರೀಜನ್ ಮಾಸ್ಕ್ ಮಾಡಿದ್ದೀವಿ. ಇಲ್ಲಿ ಮಾಸ್ಕಲ್ಲಿ ಇನ್ವರ್ಟ್ ಮಾಡಿ, ಇವಾಗ ನೋಡಿ ಹೊಟ್ಟೋಯ್ತದು. ಆ್ಯಂಡ್ ಯೂಶಲಿ ಮಾಸ್ಕ್ ಹಾಕಿದ್ಮೇಲೆ ಸ್ವಲ್ಪ ಫೆದರ್ ಕೊಡಿ, ಒಂದು 2-5 ಪಿಕ್ಸಲ್ಸು, ಅಷ್ಟೇ ಪಿಕ್ಸಲ್ಸು ನೆಗೆಟಿವ್ ಎಕ್ಸ್ಪೆನ್ಷನ್ ಕೊಡಿ. ಸೊ 2 ಫೆದರ್ ಕೊಡ್ತೀರ ಅಂದರೆ -2 ಎಕ್ಸ್ಪೆನ್ಷನ್ ಮಾಡ್ಕೊಳ್ಳಿ, ಸ್ಮೂತ್ ಆಗುತ್ತಂತ ಅಷ್ಟೇ, ಏನೇನಿಲ್ಲ. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು, ಇದು ಯಾವುದೋ ಬ್ಲ್ಯಾಕ್ ಕಲರ್ ಇದೆ, ಸರಿಗೆ ಫೋಟೋಶಾಪ್ ಮಾಡಿಲ್ಲ, ಇದು ಇಮೇಜ್ ಯಾರು ಅಪ್ಲೋಡ್ ಮಾಡಿದ್ದಾನ ಅವನು. ಸೊ ಇದು ಕೂಡ ಮಾಸ್ಕ್ ಔಟ್ ಮಾಡೋಣ. ಸೊ ಇದನ್ನು ನಾನು ಇಲ್ಲೇ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಬಾಕ್ಸ್ ತೊಗೊಂಬಿಟ್ಟು ಇಲ್ಲಿ ಮಾಸ್ಕ್ ಮಾಡ್ತೀನಿ. ಇದನ್ನು ಸಬ್ಟ್ರಾಕ್ಟ್ ಅಂತ ಕೊಡಿ, ಅಷ್ಟೇ ಹೋಗ್ಬಿಡುತ್ತೆ. ಸೊ ಇವಾಗ ನಮ್ಮ ಸ್ಕೂಟ್ರ್ ರೆಡಿ ಆಯಿತು. ಇದಕ್ಕೆ ಒಂದು ಆ್ಯನಿಮೇಷನ್ ಕೊಡಿ. ಇನ್ನೊಂದೇನೆಂದರೆ, ಫಸ್ಟು ಆದರೆ ಸೀನ್ನ ರಿಗಪ್ ಮಾಡ್ಕೊಂಬಿಡಿ ಫಸ್ಟು ಅಂತ ಹೇಳಿದ್ರೆ, ಫೈನಲ್ ಫ್ರೇಮ್ ಯಾವ ರೀತಿ ಕಾಣಿಸ್ಬೇಕು ಅದನ್ನು ಸೆಟ್ ಮಾಡ್ಕೊಂಬಿಡಿ, ಆಮೇಲೆ ಆ್ಯನಿಮೇಷನ್ ಕೊಡಿ, ಈಸಿ ಆಗುತ್ತೆ ನಿಮಗೆ. ಸೊ ನಮಗೆ ನೆಕ್ಸ್ಟು ಕ್ರೌಡ್ ಬೇಕು. ಸೊ ನಾನಿಲ್ಲಿ ಮುಂಚೆನೇ ಕ್ರೌಡ್ನ ಇಂಪೋರ್ಟ್ ಮಾಡಿದ್ದೀನಿ, ಪ್ರೀವಿಯಸ್ ಆ್ಯನಿಮೇಷನಲ್ಲಿ ಏನು ಯೂಸ್ ಮಾಡಿದೆ. ಸೊ ಇದರಲ್ಲಿ ಒಂದಷ್ಟು ಬೇರೆ ಬೇರೆ ಕ್ರೌಡ್ಸ್ ಇದೆ. ಸೊ ಇದರಲ್ಲೇ ಯಾವ್ದಾರು ತೊಗೋಬೋದು. ಸೊ ಈ ಪರ್ಟಿಕ್ಯುಲರ್ PNG ನೋಡ್ಬೋದು, ಇದೆ ವೈಟ್ ಈ ಥರದ್ದೆಲ್ಲ ಕಾಣಿಸಿದೆ, ಚೆನ್ನಾಗಿಲ್ಲ ಇದು. ಸೊ ಮೇ ಬಿ ಇದು ಡಿಲೀಟ್ ಮಾಡ್ತೀನಿ. ಈ ಕ್ರೌಡು ಸ್ವಲ್ಪ ಗ್ರೀನ್ ಶೇಡಲ್ಲಿದೆ, ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಡಿಸ್ಟಾರ್ಷನ್ಸ್ ಈ ಥರದ್ದೆಲ್ಲ ಇದೆ. ಮಾಸ್ಕ್ ಔಟ್ ಮಾಡೋಣ. ಯೂಶಲಿ ಈ ಥರದ್ದು ಇಮೇಜಸ್ ನಾನು ಪ್ರಿಫರ್ ಮಾಡಲ್ಲ ಯೂಸ್ ಮಾಡೋಕ್ಕೆ, ಬಟ್ ಬೈ ಚಾನ್ಸ್ ಇದೇ ರೀತಿ ನಿಮಗೆ ಇರೋದು ಇಮೇಜಸ್ಸು ಅಂತೆಲ್ಲ ಅಂತ ಹೇಳಿದ್ರೆ ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ಅಷ್ಟೆ. ಸೊ ನಮ್ಮ ಇಮೇಜ್ ಇಲ್ಲಿ ಸಿಕ್ಕಿದೆ, ಇದಕ್ಕೆ ಕಲರ್ ಚೇಂಜ್ ಮಾಡ್ಬೇಕು ನಾವು. ಇವಾಗ ಕಲರ್ ಚೇಂಜ್ ಮಾಡೋಕ್ಕೆ ಸಿಂಪಲ್ಲು ಟ್ರೈಟನ್ ಯೂಸ್ ಮಾಡಿ, ಡಬಲ್ ಕ್ಲಿಕ್. ಸೊ ಇದಕ್ಕೆ ನಿಮಗೆ ಯಾವ ಫೀಲ್ ಬೇಕು ಆ ಥರ. ಸೊ ಮೇ ಬಿ ಇವಾಗೆಲ್ಲ ಬ್ಲೂ ಶೇಡ್ಸಲ್ಲಿ ಮಾಡ್ತೀರಂದರೆ ಸೀನಲ್ಲೇ ಇರೋ ಕಲರ್ಸ್ನ ತೊಗೊಳ್ಳಿ ನೀವು. ಇದು ಸೊ ಇವಾಗ ಮೇ ಬಿ ನಿಮ್ಮ ಸೀನ್ ಈ ಥರ ಇರುತ್ತೆ. ಸೊ ಸ್ಕೂಟರ್ನ ಆ್ಯನಿಮೇಷನ್ ಮಾಡ್ತೀರಾ, ಅದಕ್ಕೆ ಕ್ರೌಡೆಲ್ಲ ಚೇರ್ ಮಾಡ್ತಾರೆ. ಇದು ಕಾನ್ಸೆಪ್ಟ್ ಬಂದುಬಿಟ್ಟು. ಆ್ಯಂಡ್ ಹಿಂದೆ ಬಜಾಜ್ ಚೇತಕ್ ಅಂತ ಬರೆಯೋಣ ಇವಾಗ, ಅಥವಾ ಬರೀ ಚೇತಕ್. ಇದು ವಿಂಟೇಜ್ ಫಾಂಟಲ್ಲಿರಬೇಕು. ಸೊ ಯಾವ್ದಾರು ಒಂದು ರೆಟ್ರೋ ಫಾಂಟ್ನ ಹುಡ್ಕೊಳ್ಳಿ. ರೆಟ್ರೋ ಅಂದರೆ ಬೇಸಿಕಲಿ ಸ್ವಲ್ಪ ಕರ್ಸಿವ್ ಇರೋ ಥರದ್ದು, ಹಳೆ ಕಾಲದ್ದು. ಇದು ಅಷ್ಟೊಂದು ಹಳೆ ಕಾಲದ ಥರ ಅನಿಸಲ್ಲ, ಬಟ್ ಫೈನ್, ನೋಡೋಕ್ಕೆ ಚೆನ್ನಾಗಿದೆ, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ವೈಟಲ್ಲಿರೋಣ. ಇದು ಇನ್ನೊಂದು ಟೆಕ್ನಿಕ್ ಏನಂತ ಹೇಳಿದ್ರೆ, ವೈಟಲ್ಲಿ ಹಾಕಿಬಿಟ್ಟು ಅಥವಾ ಯಾವ್ದಾರು ಒಂದು ಕಲರ್ ತೊಗೊಳ್ಳಿ, ಹಾಕಿಬಿಟ್ಟು ಬ್ಲೆಂಡಿಂಗ್ ಮೋಡ್ ಒಂದೊಂದೇ ಬೇರೆ ಬೇರೆದು ಹಾಕ್ಬಿಟ್ಟು ಚೆಕ್ ಮಾಡಿ. ಸೊ ಫಾರ್ ದ ಟೈಮ್ ಬೀಯಿಂಗ್ ನಾನು ಇಲ್ಲಿ ಯಾವ್ದಾರು ಒಂದು ಕಲರ್ ಕೊಟ್ಟಿರ್ತೀನಿ. ಇವಾಗ ಇದು ಒಂದೊಂದೇ ಚೇಂಜ್ ಮಾಡಿ. ಸೊ ಇದು ಪ್ರತಿ ಸರ್ತಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡೋ ಬದಲು ನಾವೇನು ಮಾಡ್ಬೋದು, ಶಿಫ್ಟ್ ಇಟ್ಕೊಂಡ್ಬಿಟ್ಟು ಬ್ಯಾಕ್ ಸ್ಪೇಸ್ ಪಕ್ಕದಲ್ಲಿದೆ ನೋಡಿ ಪ್ಲಸ್ ಐಕಾನ್, ಪ್ಲಸ್ ಕೀ, ಇದನ್ನು ಸೆಲೆಕ್ಟ್ ಮಾಡಿ. ಅದು ನೆಕ್ಸ್ಟ್ ಬ್ಲೆಂಡಿಂಗ್ ಮೋಡ್ಗೆ ಚೇಂಜ್ ಮಾಡ್ಕೋತಾ ಹೋಗುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಬ್ಲೆಂಡಿಂಗ್ ಮೋಡ್, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದು ನೋಡೋಕ್ಕೆ ಚೆನ್ನಾಗಿದೆ, ಸ್ವಲ್ಪ ಅಷ್ಟೊಂದು ಹಾರ್ಶ್ ಆಗಿಲ್ಲ, ಸಾಫ್ಟಾಗಿ ಸಟಲ್ ಆಗಿದೆ. ಸೊ ಸ್ಕ್ರೀನ್ ಅಂತಿದೆ. ಸೊ ಇದನ್ನು ಜ್ಞಾಪಕ ಇಟ್ಕೋತೀನಿ, ಸ್ಕ್ರೀನ್ ಬ್ಲೆಂಡಿಂಗ್ ಮೋಡು. ಇದು ಕೂಡ ಪರವಾಗಿಲ್ಲ. ಸೊ ಇದು ವಿವಿಡ್ ಲೈಟ್ ಇರೋದು, ಇದು ಬ್ಲೆಂಡಿಂಗ್ ಮೋಡು. ಸೊ ಇದು ಯಾಕಂತ ಹೇಳಿದ್ರೆ ಇಷ್ಟ ಆಗಿದ್ದು, ಈ ಟೆಕ್ಸ್ಚರ್ಸ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ, ಆ ರೀಸನ್ಗೋಸ್ಕರ. ಓಕೆ, ಸೊ ಸ್ಕ್ರೀನ್ ಮತ್ತು ವಿವಿಡ್ ಲೈಟ್ ಇಷ್ಟ ಆಯಿತು. ಸೊ ಅಗೇನ್ ಇದೆಲ್ಲ ನಿಮಗೆ ಯಾವ ಥರ ಫೀಲ್ ಬೇಕು ಅದ್ರ ಮೇಲೆ ಹೋಗುತ್ತೆ. ನಾನು ಇಲ್ಲಿ ಮೇ ಬಿ ವಿವಿಡ್ ಲೈಟ್ಗೆ ಹೋಗೋಣ, ಪರವಾಗಿಲ್ಲ. ಸೊ ಅಗೇನ್ ಇದು ನಿಮ್ಮ ಮ್ಯೂಸಿಕ್ ಮೇಲೆ ಹೋಗುತ್ತೆ, ನಿಮ್ಮ ಫೀಲು ಆ ಥರದ ಮೇಲೆಲ್ಲ ಹೋಗುತ್ತಿದ್ದು, ಹೇಗೆ ತೊಗೋತೀರಾ ಅಂತ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಕೂಡ ಸ್ವಲ್ಪ ಚೇಂಜ್ ಮಾಡೋಣ ನಾವು, ಇದೇ ಕಲರ್ ಕೋಡ್ಗೆ. ಎಲ್ಲ ಇವಾಗ ಗ್ರೀನ್ ಶೇಡ್ಸಲ್ಲಿ ಬರ್ತಾಯಿದೆ. ಸೊ ಗ್ರೀನಿಗೆ ಕಾಂಪ್ಲಿಮೆಂಟ್ರಿ ಬಂದು, ಹಾಗೆ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಗ್ರೀನ್ ಕಾಂಪ್ಲಿಮೆಂಟ್ರಿ ಕಲರ್ ಅಂತ ಸರ್ಚ್ ಮಾಡಿ. ಸೊ ಗ್ರೀನಿಗೆ ರೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಂಪ್ಲಿಮೆಂಟ್ರಿ ಹೇಗೆ ಗೊತ್ತಾಗೋದು ಅಂತ ಹೇಳಿದರೆ, ಈ ಥರ ಕಲರ್ ವೀಲ್ ಇರುತ್ತೆ ಇದೆಲ್ಲ. ಈ ಕಲರ್ ಆಪೋಸಿಟಲ್ಲಿ ಏನಿದೆ ಅದು ಕಾಂಪ್ಲಿಮೆಂಟ್ರಿ ಕಲರ್. ಸೊ ಬ್ಲೂಗೆ ಆರೆಂಜ್ ಅಥವಾ ಎಲ್ಲೋ, ರೆಡ್ಗೆ ಗ್ರೀನು, ಈ ಥರ. ಸೊ ಅದಕ್ಕೆ ನೀವು ಫ್ಲಿಪ್ಕಾರ್ಟ್ ಎಲ್ಲ ನೋಡಿದಾಗ ಬ್ಲೂ ಮತ್ತು ಎಲ್ಲೋ ಯೂಸ್ ಮಾಡ್ತಾರೆ, ಕಾಂಟ್ರಾಸ್ಟ್ ಕಲರು, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಗ್ರೀನ್ಗೆ ಇವಾಗ ರೆಡ್ ಶೇಡ್. ಇನ್ನೊಂದು ನಿಮಗೆ ಬೈ ಚಾನ್ಸ್ ಗೊತ್ತಾಗಿಲ್ಲ ಕಲರ್ಸ್ ಪಿಕ್ ಮಾಡೋದು ಅಂತ ಹೇಳಿದ್ರೆ, ಸಿಂಪಲ್ಲು COOLORS colors.co ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿಗೆ ಬಂದುಬಿಟ್ಟು
ಸ್ಟಾರ್ಟ್ ಜನ್ರೇಟರ್ ಅಂತಿರುತ್ತೆ, ಸೆಲೆಕ್ಟ್ ಮಾಡಿ. ಇದು ನೀವು ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತಾ ಹೋದರೆ ರ್ಯಾಂಡಮಾಗಿ ಕಲರ್ಸ್ ಜನ್ರೇಟ್ ಮಾಡ್ತಾ ಕೊಡುತ್ತಿದ್ದು. ಇಲ್ಲಿಂದ ಕೂಡ ನೀವು ಕಲರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಆಲ್ರೆಡಿ ಒಂದು ಕಲರ್ ಇದೆ ಸ್ಪೆಸಿಫಿಕ್ ಆಗಿ, ಅದ್ರ ಮೇಲೆ ರಿಲೇಟೆಡ್ ಕಲರ್ಸ್ ನಿಮಗೆ ಬೇಕಂತ ಹೇಳಿದರೆ ಅದು ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸೊ ಈ ಕಲರ್ ಶೇಡ್ಸ್ಗೆ ರಿಲೇಟೆಡ್ ಥರದ್ದು ಕಲರ್ಸ್ ಬೇಕು ನನಗೆ. ಸೊ ಇದನ್ನು ಕಾಪಿ ಮಾಡ್ತೀನಿ, ಹೆಕ್ಸ್ ಕೋಡು, ಕಂಟ್ರೋಲ್-C. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಒಂದು ಕಡೆ ಪೇಸ್ಟ್ ಮಾಡ್ತೀನಿ. ಸೊ ಈ ಕಲರ್ ನಮಗೆ ಬೇಕಾಗಿರೋದು, ಇದನ್ನು ಲಾಕ್ ಮಾಡ್ತೀನಿ. ಇವಾಗ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರೆ ಇದಕ್ಕೆ ಸೆಟ್ ಆಗೋ ಥರದ್ದು ಕಲರ್ಸು ನಮಗೆ ಬರ್ತಾ ಹೋಗುತ್ತೆ. ಮೇ ಬಿ ಈ ರೆಡ್ ನೋಡೋಣ. ಸೊ ಇದು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಸೊ ಈ ಕಲರ್ನ ಟೆಕ್ಸ್ಟ್ಗೆ ಅಥವಾ ಬ್ಯಾಕ್ಗ್ರೌಂಡ್ಗೆ ನಾವು ಟ್ರೈ ಮಾಡ್ಬೋದು. ಸೊ ಇದು ಕೂಡ ಸಿಮಿಲರ್ ಶೇಡ್ ತೊಗೊಳ್ಳಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ ಇದು. ಇಲ್ಲಿ ಸ್ವಲ್ಪ ಲೈಟ್ ಬ್ರೈಟ್ ಶೇಡಿಂಗಲ್ಲಿ ತೊಗೋಬೋದು ನೀವು. ಆ್ಯಂಡ್ ಈ ರ್ಯಾಂಪ್ ಏನಿದೆ ಇದನ್ನು ಇಲ್ಲಿ ಪ್ಲೇಸ್ ಮಾಡಿ, ಸ್ವಲ್ಪ ರೆಡ್ಡಿಶ್ ಶೇಡ್ನಲ್ಲೇ ಇರಲಿ. ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಟೆಕ್ನಿಕ್ಸ್ ಅಷ್ಟೇ. ಸೊ ಇವಾಗ ಇದನ್ನು ಬಂದು ನೀವು ಮೇ ಬಿ ವೈಟಲ್ಲಿ ಇಡ್ಬೋದು, ಇಲ್ಲ ಈ ಕಲರ್ಸ್ ತೊಗೋಬೋದು. ಮತ್ತು ಬ್ಲೆಂಡಿಂಗ್ ಮೋಡ್ ಚೇಂಜ್ ಮಾಡಿ ನೋಡಿ, ಡ್ರಾಪ್ ಶೇಡ ಹಾಕಿ ನೋಡಿ ಇದಕ್ಕೆ. ಸೊ ಡ್ರಾಪ್ ಶೇಡ ತೆಗೆದು ನೋಡಿ ಒಂದೊಂದು ಸತಿ, ಮತ್ತು ಇದು ಕಲರ್ ಚೇಂಜ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಅಷ್ಟೇ. ಯಾವುದಾದ್ರು ಕಲರ್ ಸೆಟ್ ಆಗ್ಬೋದು ಅಂತ ನೋಡ್ತಾ ಹೋಗೋದಷ್ಟೇ. ಸೊ ಇವಾಗ ಮೇ ಬಿ ಇವಾಗ ನಿಮಗೆ ಈ ಕಲರ್, ಇದೆರಡು ಕಲರ್ ಇಷ್ಟ, ಇದನ್ನು ಲಾಕ್ ಮಾಡಿ. ಮತ್ತು ಬೇರೆದು ನೋಡಿ. ಸೊ ಆಗಲೇ ಒಂದು ಯೆಲ್ಲೋ ಕಲರ್ ಹೋಗ್ತು, ಚೆನ್ನಾಗಿತ್ತು ನೋಡೋಕ್ಕದು. ಸೊ ಈ ಕಲರ್ ಟ್ರೈ ಮಾಡೋಣ. ಇದು ತುಂಬ ಡಾರ್ಕ್ ಆಗ್ತಿದೆ. ಸೊ ನಮ್ಮ ಬ್ಯಾಕ್ಗ್ರೌಂಡ್ ಡಾರ್ಕ್ ಇರೋದ್ರಿಂದ ಸ್ವಲ್ಪ ಲೈಟರ್ ಕಲರ್ಸ್ ಬೇಕು ನಮಗೆ. ಇದು ಯಾವುದೋ ಮಿಂಟ್ ಕ್ರೀಮ್ ಅಂತಿದೆ, ಮಿಂಟ್ ಕ್ರೀಮ್ ಪರವಾಗಿಲ್ಲ ನೋಡಿ, ಚೆನ್ನಾಗಿದೆ. ನೆಕ್ಸ್ಟು ಆ್ಯನಿಮೇಷನ್ ಮಾಡಬೇಕು ಇವಾಗ. ಸೊ ಲೇಯರ್ಸ್ನೆಲ್ಲ 3D ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ಸದ್ಯಕ್ಕಿರಲಿ. ಒಂದು 3D ಕ್ಯಾಮ್ರಾ ಕ್ರಿಯೇಟ್ ಮಾಡೋಣ. ಆಮೇಲೆ ನಲ್ ಆಬ್ಜೆಕ್ಟ್. ಇದೇ ನೀವು ಪ್ರತಿ ಸತಿ ಮಾಡಲೇಬೇಕಂತೇನಿಲ್ಲ, ಬಟ್ ಯೂಸ್ ಮಾಡಿದ್ರೆ ಹೆಲ್ಪ್ಫುಲ್ ಅಷ್ಟೇ, ಇನ್ನೇನಿಲ್ಲ. ಸೊ ನಲ್ ಆಬ್ಜೆಕ್ಟ್ 3D ಕನ್ವರ್ಟ್ ಮಾಡಿ, ಕ್ಯಾಮ್ರಾನ ನಲ್ ಆಬ್ಜೆಕ್ಟ್ಗೆ ಪೇರೆಂಟ್ ಮಾಡಿ. ಸೊ ಇವಾಗ ಏನು ಮಾಡ್ತಿದ್ವಿ ಅಂದರೆ, ಕ್ಯಾಮ್ರಾ ಸಿಂಪಲಾಗೆ ಮುಂದೆ ಹಿಂಗೆ ಝೂಮ್ ಮಾಡ್ಕೋತಾ ಹೋಗುತ್ತೆ. ಆ ಟೈಮಲ್ಲಿ ನಾವು ಆ್ಯನಿಮೇಷನ್ಸ್ನ ಕ್ರಿಯೇಟ್ ಮಾಡೋದು, ಇಷ್ಟೇ ಮಾಡ್ತಿರೋದು ನಾವು ಇವಾಗ. ಫಸ್ಟು ನಮ್ಮ ಆಬ್ಜೆಕ್ಟ್ಸ್ದು ಆ್ಯನಿಮೇಷನ್ಸ್ ಕ್ರಿಯೇಟ್ ಮಾಡೋಣ, ಆಮೇಲೆ ಕ್ಯಾಮ್ರಾ ಆ್ಯನಿಮೇಷನ್ ಕೊಡೋಣ. ಫಸ್ಟು ಸ್ಕೂಟರು. ಸೊ P ಪ್ರೆಸ್ ಮಾಡಿ, ಇದು ಫೈನಲ್ ಪೊಸಿಷನ್ನು, ಕೀ ಫ್ರೇಮ್ ಸೆಟ್ ಮಾಡ್ಕೊಳ್ಳಿ. ಇದನ್ನು 2 ಸೆಕೆಂಡ್ ಹತ್ರ ತಳ್ಳಿ. ಸೊ ಇಲ್ಲಿ 2 ಸೆಕೆಂಡ್ ಹತ್ರ ಕರೆಕ್ಟಾಗಿದೆ. ಸ್ಟಾರ್ಟಿಂಗಲ್ಲಿ ಇದು ಮೇ ಬಿ ಲೆಫ್ಟ್ ಸೈಡಿಂದ ಬರುತ್ತೆ ಇದು ಈ ರೀತಿ. ನೆಕ್ಸ್ಟು ಕ್ರೌಡು ಸೆಲೆಕ್ಟ್ ಮಾಡಿ, P ಪ್ರೆಸ್ ಮಾಡಿ, ಇದು ಫೈನಲ್ ಪೊಸಿಷನ್ ಇವ್ರದ್ದು. ಸೊ 2 ಸೆಕೆಂಡ್ ಹತ್ರ ತೊಗೊಂಬನ್ನಿ. ಸ್ಟಾರ್ಟಿಂಗಲ್ಲಿ ಕೆಳಗಿರ್ತಾರೆ ಫುಲ್ಲು. ನೆಕ್ಸ್ಟು ಟೆಕ್ಸ್ಟಿಗೆ ಇದನ್ನು ಮೇಲ್ಗಡೆಯಿಂದ ತೊಗೊಂಬರೋಣ. ಸೊ P ಪ್ರೆಸ್ ಮಾಡಿ, ಪೊಸಿಷನ್ ಇಲ್ಲಿ ತೊಗೊಂಬನ್ನಿ. ಸೊ ಇದು ಮೇಲ್ಗಡೆ. ಸೊ ಇವಾಗ ಇದೆಲ್ಲ ಸೆಲೆಕ್ಟ್ ಮಾಡಿ, F9 ಪ್ರೆಸ್ ಮಾಡಿ. ಸೇಮ್ ವಿಂಗ್ ಮ್ಯಾನ್ ಯೂಸ್ ಮಾಡ್ತಿದ್ದೀನಿ, ಇದನ್ನು ಕೀ ಫ್ರೇಮ್ ಸೆಟ್ ಮಾಡ್ತಾಯಿದ್ದೀನಿ. ಪ್ಲೇ ಮಾಡಿದ್ರೆ ಇವಾಗೆಲ್ಲ ಒಟ್ಟಿಗೆ ಬರುತ್ತೆ. ಸೊ ಅಗೇನ್ ಇಲ್ಲಿ ನೋಡ್ಬೋದು, ಇಲ್ಲೂ ಒಂದಷ್ಟು ಶ್ಯಾಡೋ ಇದೆ, ಇದನ್ನು ರೆಡಿ ಮಾಡಬೇಕು. ಸೊ ಸ್ಕೂಟ್ರ್ ಸೆಲೆಕ್ಟ್ ಮಾಡಿ, ಈ ಡಾಟ್ಸ್ ಇದೆಯಲ್ಲ ಇದನ್ನೇ ಚೇಂಜ್ ಮಾಡ್ಬೋದು ನಾವು. ಡಾಟ್ನ ಸೆಲೆಕ್ಟ್ ಮಾಡಿ ಈ ರೀತಿ ಸ್ವಲ್ಪ ಮೂವ್ಮೆಂಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಡಾಟ್ಸ್ ಪ್ಲೇಸ್ ಮಾಡಬೇಕಂದ್ರೆ ಪೆನ್ ಟೂಲ್ ತೊಗೊಳ್ಳಿ, ಎಕ್ಸ್ಟ್ರಾ ಡಾಟ್ಸ್ ಪ್ಲೇಸ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ ಅಷ್ಟೇ. ಸೊ ಅದಕ್ಕೆ ಫಸ್ಟು ಡಾಟ್ಸ್ ಇದೆಲ್ಲ ಪ್ಲೇಸ್ ಮಾಡ್ತೀರಲ್ಲ ಮಾಸ್ಕ್ ಮಾಡುವಾಗ, ನೀವೆಷ್ಟು ಟೈಮ್ ತೊಗೊಂಡು ಕ್ಲೀನಾಗೆ ಈ ವರ್ಕ್ ಮಾಡ್ತೀರಾ ಅಷ್ಟು ನಿಮಗೆ ಕೆಲಸ ಈಸಿ ಆಗುತ್ತೆ. ಸೊ ಇಲ್ಲೆಲ್ಲ ನೋಡಿದ್ರೆ ಸ್ವಲ್ಪ ಇದೆ, ಸದ್ಯಕ್ಕೆ ನಾವು ಅದನ್ನು ಇಗ್ನೋರ್ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ನೋಡ್ಬೋದು. ಸೊ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಮಾಡ್ತೀರಾ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಔಟ್ಪುಟ್. ನೋಡಿ, ಇದು ಆಫ್ಟರ್ ಎಫೆಕ್ಟ್ಸಲ್ಲೇ ನೀವು ಮಾಸ್ಕ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಇದೊಂದು ಬೆನಿಫಿಟ್ಟು. ಆರಾಮಾಗಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು ನೀವು. ಇದೇ ನೀವು ಕೆಲಸ ಬೈ ಚಾನ್ಸ್ ಫೋಟೋಶಾಪಲ್ಲಿ ಮಾಡಿದರೆ ಪ್ರತಿ ಸತಿ ನೀವು ಫೋಟೋಶಾಪ್ಗೆ ಹೋಗ್ತಾ ಇರಬೇಕು ಈ ಥರ ಚೇಂಜಸ್ ಮಾಡಬೇಕಂತ ಹೇಳಿದ್ರೆ. ಸೊ ಅಗೇನ್ ತಪ್ಪೇನಿಲ್ಲ, ಇದು ವರ್ಕ್ ಫ್ಲೋ ಅಷ್ಟೇ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಇರುತ್ತೆ.
ಈಗ ನೋಡಿ ಎಲ್ಲ ಒಟ್ಟಿಗೆ ಆ್ಯನಿಮೇಷನ್ ಬರ್ತಾಯಿದೆ. ನಮಗೆಲ್ಲ ಒಟ್ಟಿಗೆ ಬರಬಾರ್ದು, ಒಂದೊಂದಾದ್ಮೇಲೆ ಒಂದೊಂದು ಬರಬೇಕು. ಸೊ ಫಸ್ಟು ಚೇತಕ್ ಬರುತ್ತೆ, ಇದು ಸ್ಕೂಟರು ಫಸ್ಟ್ ಬರುತ್ತೆ. ಸೊ 2 ಸೆಕೆಂಡ್. ಸೊ ಚೇತಕ್ಕೆ ಹಿಂಗೆ ಬಂದಿದ ತಕ್ಷಣ ನಮಗೆ ನೆಕ್ಸ್ಟು ಕ್ರೌಡ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಅದಕ್ಕೆ ಇಲ್ಲಿ ಅಬ್ಸರ್ವ್ ಮಾಡ್ತೀನಿ ನಾನು ಬಾಕ್ಸ್ನ. ಇನ್ನೇನು ಹಿಂಗೆ ಬರ್ತಾಯಿದೆ ಅನ್ನೋವಾಗ ನಮ್ಮ ಕ್ರೌಡ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕ್ರೌಡ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನೋವಾಗ ಚೇತಕ್ ಅಂತ ಬರಬೇಕು. ಆರ್ ಮೇ ಬಿ ಇದು ಬಂದಾದಮೇಲೆ ಚೇತಕ್ ಅಂತ ಬರುತ್ತೆ, ಆಮೇಲೆ ಕ್ರೌಡು. ಸೊ ಇದೆಲ್ಲ ಪರ್ಸ್ನಲ್ ಪ್ರಿಫರೆನ್ಸ್, ಎರಡು ಒಟ್ಟಿಗೆ ಬರ್ಸ್ಬೋದು, ಯಾವ ರೀತಿ ಬೇಕಾದ್ರು. ಸೊ ಇಲ್ಲಿ ನಾವು ಇನ್ನೊಂದು ಏನು ಮಾಡ್ಬೋದು ಅಂದರೆ ಕ್ಯಾಮ್ರಾ ಮೂಮೆಂಟ್. ಸೊ ಇದು ಪಿ ಪ್ರೆಸ್ ಮಾಡಿ ಕೀ ಫ್ರೇಮ್ ಕೊಡಿ. ಇಲ್ಲಿ ಇದು ಬಿಗಿನಿಂಗ್ ತೊಗೊಂಡೋಗ್ತೀನಿ, ಲೈಟಾಗೆ ಫಾರ್ವರ್ಡ್ ಮೂಮೆಂಟ್ ಕೊಡಿ ಅಷ್ಟೆ. ಇದು ಎಂಡ್ವರೆಗೂ ತೊಗೊಂಡೋಗಿ. ಇವಾಗ ಪ್ಲೇ ಮಾಡಿದಾಗ ಆ ಲೈಟು ಝೂಮ್ ಇನ್ ಆ್ಯನಿಮೇಷನ್ ಇರುತ್ತೆ. ಆ ಕ್ಯಾಮ್ರಾ ಮೂಮೆಂಟ್ ಕೊಟ್ಟಿಲ್ಲ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಪ್ಲೇ ಮಾಡಿದಾಗ ಇದು ಪಾಡೆಗೆ ಇದು ಬರ್ತಾಯಿದೆ, ಕ್ರೌಡು ಬರ್ತಾಯಿದ್ದಾರೆ. ಇದು ನೋಡಿ, ಇದು ಇಲ್ಲಿವರೆಗೆ ಬಂದಮೇಲೆ ಏನು ಮೂಮೆಂಟ್ ಆಗ್ತಾಯಿಲ್ಲ, ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ. ಸೊ ಒಂಥರ ಸ್ಟ್ಯಾಟಿಕ್ ಪ್ಲೇನ್ ಆಗಿದೆ. ಅದೇ ನೀವು ಆ ಕ್ಯಾಮ್ರಾ ಮೂಮೆಂಟ್ ಕೊಟ್ಟಾಗ ಸೀನಲ್ಲಿ ಏನಾದರೂ ಒಂದು ಝೂಮ್ ಇನ್ನು ಏನೋ ಒಂದು ಆಗ್ತಾ ಇರುತ್ತೆ, ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದಕ್ಕೆ ಒಂದು ನೀವು VHS ರೆಕಾರ್ಡಿಂಗ್ ಥರದ್ದು ಒಂದು ಸೌಂಡ್ ಎಫೆಕ್ಟ್ ಹಾಕಿಬಿಟ್ಟು ಕ್ರೌಡ್ ಬರೋವಾಗ ಕ್ರೌಡ್ ಚೇರ್ ಮಾಡೋ ಥರದ್ದು, ಅಪ್ಲಾಸು, ಈ ಥರದ್ದು ಎಲ್ಲ ಸೌಂಡ್ ಎಫೆಕ್ಟ್ ಹಾಕಿದಾಗ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ಮಾತಾಡೋವಾಗ ವಾಯ್ಸ್ ಓವರ್ನಲ್ಲಿ ಮೇ ಬಿ ಚೇತಕ್ ಬೈಕ್ ಇಷ್ಟಿಷ್ಟು ಇಯರ್ದು ಈ ಥರ ಇತ್ತು ಅಂತ ಮಾತಾಡುವಾಗ ನೀವು ಈ ಥರದನ್ನು ಯೂಸ್ ಮಾಡ್ಕೋಬೋದು. ಸೊ ಅಗೇನ್ ಇಲ್ಲಿ ಟೈಮ್ ಲೈನ್ಗೆ ನೀವು ಬೇಕಾದ್ರೆ ಒಂದು 1980s ಅಂತೇನೋ ಒಂದು ಹೇಳ್ತೀರಾ. ಸೊ ಇದಕ್ಕೊಂದು ರೆಟ್ರೋ ಫಾಂಟ್ ಯೂಸ್ ಮಾಡಿ, ಚೆನ್ನಾಗಿರೋದು. ಮೇ ಬಿ ಇದು ಸೆಟ್ ಆಗುತ್ತೆ ಅನಿಸುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಒಂದು ಫಾಂಟ್ ಇದಕ್ಕೆ ಸೆಟ್ ಆಗುತ್ತೋ ಇಲ್ವೋ ಅಂತ ಹೇಳಿದ್ರೆ, ಯೂಶಲಿ ಫಾಂಟ್ದು ಸ್ಟೈಲಿಂಗ್ನಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಈ ಥರ ಸ್ವಲ್ಪ ಕರ್ವು ಈ ಥರದ್ದೆಲ್ಲ ಇದೆ ನೋಡಿ. ಸೊ ಇಲ್ಲಿ ನೋಡಿದಾಗ ಇದು ಗಾಡಿದ ಫೀಲ್ ಕೂಡ ಸ್ವಲ್ಪ ಆ ಥರ ಇದೆ. ಅದು ಗೊತ್ತಿಲ್ಲ, ಲೈಕ್ ಇನ್ಸ್ಟಿಂಕ್ಟಿವ್ ಥರ ಅನ್ಸೋದು ನನಗೆ. ಅದು ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. 1980s. ಸೊ ಇದನ್ನು ಕೂಡ ಇದು ಮೇ ಬಿ ಟಕ್ ಅಂತ ಬರ್ಸ್ಬೇಕು ಅಂತ ಅಂದ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು 1980s ಫಾಂಟ್, 1980ಸ್ದು ಗಾಡಿ ಇದು ಅಂತ ಹೇಳ್ತೀರ. ಸೊ ಇಲ್ಲಿ ನಿಮಗೆ ಬೈ ಚಾನ್ಸ್ ಈ ಟೆಕ್ಸ್ಟು ಮೂವ್ ಆಗಬಾರ್ದು, ಇದ್ದಿದ್ದ ಕಡೆನೇ ಇರಬೇಕಂತ ಹೇಳಿದ್ರೆ 2D ಲೇಯರ್ ಮಾಡ್ಕೊಳ್ಳಿ ಅಷ್ಟೇ, ಈ ರೀತಿ. ಸೊ ನೋಡಿದ್ರಲ್ಲ, ಸಿಂಪಲ್ಲಾಗೆ ನಾವು 3D ಪ್ಯಾರಲ್ಯಾಕ್ಸ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಇದೇ ಕಾನ್ಸೆಪ್ಟನ್ನ ನೀವು ಬಿಲ್ಡಿಂಗ್ಸ್ಗೆ ಯೂಸ್ ಮಾಡ್ಬೋದು, ಮನುಷ್ಯರಿಗೆ ಯೂಸ್ ಮಾಡ್ಬೋದು, ಯಾವುದೇ ಎಲಿಮೆಂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಹೋಪ್ಫುಲಿ ನಿಮಗೆ ಈ ಥರದೊಂದು 3D ಆ್ಯನಿಮೇಷನ್ ಟೆಕ್ನಿಕ್ಕು ನಿಮ್ಮ ವೀಡಿಯೋಸ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಆ್ಯನಿಮೇಷನ್ ಟೆಕ್ನಿಕ್ನ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.